ನಮಸ್ಕಾರ. ಮಲಗಿಲ್ಬಿಟ್ಟೋಣ ಅಂತ ನೋಡ್ತಾ ಇದ್ದೀನಿ. ವೇದಿಕೆಯಲ್ಲಂತ ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂಥ ಆಪ್ತ ಮಿತ್ರ ಅಂತ ನಮ್ಮ ನಾಯಕರಾದಂಥ ಕೆ.ಎಚ್. ಪಾಟೀಲ್ ಅವರೇ, ಎಚ್.ಕೆ. ಪಾಟೀಲ್ ಅವರೇ, ನನ್ನ ಮಂತ್ರಿ ಸಹೋದ್ಯೋಗಿಗಳಂತ ಶ್ರೀ ಖಂಡ್ರೆ ಅವರೇ, ವಿಧಾನ ಪರಿಷತ್ತಿನ ಸಭಾಪತಿಗಳಂತ ನಮ್ಮ ಹೊರಟಿ ಸಾಹೇಬ್ರೆ, ಜಿ.ಟಿ. ದೇವೇಗೌಡ್ರೆ, ಬಹಳ ಜನ ಎಲ್ಲ ವೇದಿಕೆ ಇದ್ದಾರೆ. ನಾನೇ ಹೇಳಿದೆ ಯಾರ ಹೆಸರು ತಗೊಳ್ಳೋದು ಬೇಡ ಅಂತ. ಸೊ ಯಾರು ಅನ್ಯತೆ ಭಾವನೆ ಬೇಡ. ಎಲ್ಲ ವೇದಿಕೆ ಅಂತೆಲ್ಲ ಮುಖಂಡಗಳೇ, ಕೆಳಗಡೆ ಬಹಳ ತಾಳ್ಮೆಯಿಂದ ಈ ಸಮಾರಂಭವನ್ನು ಯಶಸ್ಸಾಗಬೇಕು ಅಂತೇಳಿ ಇಲ್ಲಿ ಕೂತ್ಕೊಂಡಿರುವಂತ ಎಲ್ಲ ಬಂಧು ಭಗಿನಿಯರೇ, ಬಹಳ ದೂರದಿಂದ ಇದನ್ನ ಗಮನಿಸ್ತಾರಂತ ಎಲ್ಲ ನನ್ನ ಹಿರಿಯರೇ, ತಾಯಂದಿರೇ, ಬಂಧು ಬಗೆಯರೇ, ನಮ್ಮ ಹಳ್ಳಿಯಲ್ಲಿ ಒಂದು ಗಾದೆ ಇದೆ, ಮುಂಗಾರು ಮಳೆಗೆ ಸಿಗ್ಬೇಡ, ಕೊನೆ ಭಾಷಣಂಗಾರ ಆಗ್ಬೇಡ ಅಂತ. ಎಲ್ಲ ರಸಪಸ ಎಲ್ಲ ಕುಟ್ಟಾಕ್ಬಿಟ್ಟಿರ್ತಾರೆ. ಹಂಗೆ ಖರ್ಗೆ ಸಾಹೇಬ್ರಿಂದ ಹಿಡಿದು ಈಶ್ವರ್ ಖಂಡ್ರೆ, ಹೊರಟಿ ಸಾಹೇಬ್ರು, ಜಿ.ಟಿ. ಎಲ್ಲ ಸೇರಿ ಕೊಟ್ಟದ್ದು. ಈಗೇನು ಎಚ್.ಕೆ. ಪಾಟೀಲ್ ನನಗೇನು ಬಿಡುವುದಿಲ್ಲ. ಒಬ್ಬ ದೊಡ್ಡ ಧೀಮಂತ ನಾಯಕ ಸ್ಮರಿಸಲಿಕ್ಕೋಸ್ಕರ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಈ ವರ್ಷ ತಾನೇ ನಾವು ಮಹಾತ್ಮ ಗಾಂಧೀಜಿಯವರ 100 ವರ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದ ನಾಯಕತ್ವವನ್ನು ಬೆಳಗಾಂನಲ್ಲಿ ಆಚರಣೆ ಮಾಡಿದ್ದು. ಎಚ್.ಕೆ. ಪಾಟೀಲ್ ಅವರ ಮುಖಂಡತ್ವ ಕೂಡ ಅದಕ್ಕೆ ವಹಿಸಿದ್ರು. ಇವತ್ತು ಅವರ ತಂದೆಯ ಪ್ರತಿಷ್ಠಾಪನೆಯ ಹೆಸರಿನಲ್ಲಿ ಜನ್ಮ ಶತಮಾನೋತ್ಸವವನ್ನು ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ನಾನೇನು ಭಾಷಣ ಮಾಡಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಆದರೂ ಕೆಲವು ವಿಚಾರ ಹೇಳಲೇಬೇಕು. ಇಲ್ಲಿ ನಿಂತ್ಕೊಂಡ ಮೇಲೆ ಜ್ಯೋತಿ ಬೇರೆ ಬೆಳಗಿಸಿದ್ದೀವಿ. ಆ ಜ್ಯೋತಿ ಎಚ್.ಕೆ. ಪಾಟೀಲ್ ಅವರ ಚಿಂತನೆ, ಆದರ್ಶ, ಬದುಕು ಇವೆಲ್ಲ ಕೂಡ ಎಲ್ಲರೂ ಕೂಡ ದಾರಿದೀಪವಾಗಲಿ ಅಂತೇಳಿ ಆ ಜ್ಯೋತಿಯನ್ನು ನಾವೆಲ್ಲ ಬೆಳೆಸಿದ್ದೇವೆ. ಭೀಷ್ಮ ಧರ್ಮರಾಯನಿಗೆ ಒಂದು ಮಾತು ಹೇಳೋದು ನನಗೆ ನೆನಪರ್ತದೆ. ಏನು ಹೇಳಿದೆ ಅಂತಂದ್ರೆ, ಕನ್ನಡದಲ್ಲಿ ಅದನ್ನ ತರ್ಜುಮೆ ಮಾಡ್ತೀನಿ. ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭೂಯಿ ಪಿತೃ ದೇವರ್ಷಿ ಮನುಜೈ ತೇಜ್ಯಂ ತೇಜಸ್ಥ ಧರ್ಮತ ಅಂತಾರೆ. ಅಂದ್ರೆ ಮನುಷ್ಯ ಹುಟ್ಟುವಾಗ 4 ಋಣದಲ್ಲಿ ಹುಟ್ಟಂತೆ. ಒಂದು ತಂದೆ ತಾಯಿ ಋಣ, ಒಂದು ಗುರುವಿನ ಋಣ, ಒಂದು ದೇವರ ಋಣ, ಒಂದು ಸಮಾಜದ ಋಣ. ಆ ಋಣವನ್ನು ತೀರಿಸ್ಬೇಕಾದ್ರೆ ಧರ್ಮದಿಂದ ತೀರಿಸ್ಬೇಕಂತೆ. ಹಾಗೆ ಇವತ್ತು ಎಚ್.ಕೆ. ಪಾಟೀಲ್ ಅವರ ಎಲ್ಲ ಬಳಗ, ಅವರ ಪ್ರತಿಷ್ಠಾಪನೆ, ವೇದಿಕೆಯಿಂದ ಎಲ್ಲ ಅವರ ಬಂಧುಗಳು, ಮುಖಂಡಗಳು, ನೀವು ಎಲ್ಲ ಕೂಡ ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ಧರ್ಮದಿಂದ ತೀರಿಸಲಿಕ್ಕೆ ತಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಅವರ ತಂದೆ ಮಾಡಿದಂಥ ಬೆಳೆಸಂತ ವಿದ್ಯಾಸಂಸ್ಥೆ ಇರ್ಬೋದು, ಸಹಕಾರ ಸಂಸ್ಥೆ ಇರ್ಬೋದು, ಇಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ವಿವಿಧ ಕಡೆ ಇದ್ದಂತ ಇರ್ಬೋದು, ಮಣ್ಣಿನ ಪಾಲಿನಲ್ಲಿ ರೈತರು ಇರ್ಬೋದು, ಮತ್ತು ಸಮಾಜಕ್ಕೆ ಏನೆಲ್ಲ ಬೇಕು ಅದನ್ನ ಯಾವ ರೀತಿ ಅವರು ಚಿಂತನೆಯನ್ನ ಮಾಡಿದ್ರು, ಅದನ್ನ ಇವತ್ತು ಆ ಆದರ್ಶಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಮ್ಮ ಜಿ.ಟಿ. ದೇವೇಗೌಡರು ಅವರು ಸಹಕಾರದ ಒಂದು ಭಾಗ, ಬಹಳ ಅವರು 40 ವರ್ಷದಿಂದ ಸಹಕಾರವನ್ನು ಮೈಗೂಡಿಸ್ಕೊಂಡಿದ್ದಾರೆ. ಅವರು ಕೂಡ ಕೆ.ಎಚ್. ಪಾಟೀಲ್ ಅವರು ಬಹಳ ಹತ್ತಿರದಿಂದ ಬಲ್ಲರು. ನಾನು ಕೂಡ ಕೆ.ಎಚ್. ಪಾಟೀಲ್ ಅವ್ರನ್ನ ಕಳೆದ 40 ವರ್ಷದಿಂದನೇ ಅವರ ಜೊತೆಯಲ್ಲಿ ಒಂದು 4-5 ವರ್ಷ ಕೆಲಸ ಮಾಡುವಂತ ಒಂದು ಭಾಗ್ಯ ನಮ್ಗೆ ಸಿಕ್ಕಿತ್ತು. ವಿದ್ಯಾರ್ಥಿ ನಾಯಕನಾಗಿದ್ದೆ. ಆಗ ನನಗೆ 1987 ಡಿ.ಆರ್. ಪಾಟೀಲ್ ಅವರು ಹೇಳಿದಂಗೆ 85ರಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ನಾನು ಏನು ಈ ಸ್ಥಾನದಲ್ಲಿ ಕೂತಿದ್ದೀನಿ ಅದೇ ಸ್ಥಾನದಲ್ಲಿ ಇವತ್ತು ಅವರು ಕೂಡ ಇದ್ರು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅದಾದ್ಮೇಲೆ ಆದರು. ಅವರು ಅವತ್ತು ನನಗೆ ಟಿಕೆಟ್ ಕೊಟ್ಟು ಆ ಕಾಲದಲ್ಲೇ ದೇವೇಗೌಡರ ಮೇಲೆ ನೀವು ಹೋರಾಟ ಮಾಡುವ ಅಂತೇಳಿ ಒಬ್ಬ ವಿದ್ಯಾರ್ಥಿ ನಾಯಕನಿದ್ದೆ.
ಅಲ್ಲಿಂದ ಇಲ್ಲಿವರೆಗೂ 9 ಬಾರಿ ಸತತವಾಗಿ B.Pharm ತೆಗೆದುಕೊಂಡು ಚುನಾವಣೆಯಲ್ಲಿ ಗೆದ್ದು ಸೋತ್ಕೊಂಡು ಇಲ್ಲಿವರೆಗೂ ನಾನು ಬೆಳ್ಕೊಂಡು ಬಂದಿದ್ದೇನೆ. ಹಂಗೆ KH ಪಾಟೀಲ್ ಅವರು ಕೂಡ ಇವತ್ತು ಯಶಸ್ಸು, ಸೋಲು, ಗೆಲುವು ಇವೆಲ್ಲ ಕೂಡ ಕಂಡಿದ್ದಾರೆ. ಸೊ ಎಲ್ಲರನ್ನ ನೋಡಿದಂಥ ಒಂದು ದೊಡ್ಡ ಮಾನವವಾದಿ. ಅವರಿಗೆ ಜಾತಿ ಧರ್ಮ ಅವರ ಅಧ್ಯಕ್ಷಗಿರಿಯಲ್ಲಿ ನಾನು ಗಮನಿಸಿದ್ದೇನೆ. ಅವರ ಜೊತೆಯಲ್ಲಿ ಶಾಸಕನಾಗೂ ಕೆಲಸ ಮಾಡಿದ್ದೇನೆ, ಮಂತ್ರಿಯಾಗೂ ಅವರ ಜೊತೆಯಲ್ಲಿ ಕೆಲಸವನ್ನು ಮಾಡಿದ್ದು ನನಗೆ ನೆನಪುಂಟು. ನಾನು ಅವರಿಬ್ಬರು ಕೂಡ ಬಂಗಾರಪ್ಪ ಸಂಪುಟದಲ್ಲಿ ಮಂತ್ರಿಗಳಾಗಿ ನಾವು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಕೆಲಸವನ್ನು ಮಾಡಿಕೊಂಡು ಇದ್ದೇವೆ. ಇವತ್ತು ಈ ಕಾರ್ಯಕ್ರಮ ಹಿರಿಯರು ಹೇಳ್ತಾರೆ, ಮಣ್ಣ ಬಿಟ್ಟು ಮಡಕೆ ಇಲ್ಲ, ಹಿರಿಯರನ್ನ ಬಿಟ್ಟು ದೇವರಿಲ್ಲ ಅಂತ. ಅಂದ್ರೆ ನಮ್ಮ ತಂದೆ ತಾಯಿಗಳೇ ನಮಗೆ ದೇವರು. ಯಾರನ್ನೋ ತಂದೆ ತಾಯಿಗಳು ವಯಸ್ಸಾಗೋಯ್ತು, ಅವರು ಮಣ್ಣು ಪಾಲಾದ್ರು ಅಂತೇಳಿ ನಾವು ಯಾರು ಬಿಡುವುದಿಲ್ಲ. ಅವ್ರನ್ನ ಸ್ಮರಿಸ್ಕೊಂಡು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರು ಹೆಜ್ಜೆ ಹಾಕಿದ್ದನ್ನ ಹೆಜ್ಜೆ ಹಾಕೊಂಡು ಯಾವುದೋ ಒಂದು ಉತ್ತಮವಾದಂಥ ಬದುಕಿಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟೋಗಿದ್ದಾರೆ. ಅದನ್ನು ಕೂಡ ನಮ್ಮ ಸಮಾಜಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಬಂಧುಗಳಿಗೆ ನಾವೆಲ್ಲ ಕೂಡ ಕೊಟ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಸೊ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸಹಕಾರಿಗಳು ಬಹಳ ಜನ ನೀವೆಲ್ಲ ಇಲ್ಲಿದ್ದೀರಿ. ಅವರು ಬೆಳೆಸಿದಂಥ ಈ ಹುಲಕೋಟೆಯಲ್ಲಿ, ಈ ಧಾರವಾಡ ಜಿಲ್ಲೆಯಲ್ಲಿ ದೊಡ್ಡ ಸಹಕಾರದ ತತ್ವದ ಆಧಾರದ ಮೇಲೆ ಬೆಳೆಸಿದಂಥ ಎಲ್ಲ ಸಂಸ್ಥೆಗಳನ್ನು ನಾನು ಗಮನಿಸಿದ್ದೇನೆ. ಸಹಕಾರದಲ್ಲಿ ನಾವು ಮೂಲವಾಗಿ ನಾವು ಮಾತಾಡ್ತೀವಿ, ಜೊತೆಗೂಡುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು. ಇದರ ಮೇಲೆ ಅವರೆಲ್ಲ ಕೂಡ ಮೊದಲಿಂದನೂ ಕೂಡ ನಡೆಸ್ಕೊಂಡು ಎಲ್ಲನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಿ, ಬೇಕಾದ್ರೆ ಅವ್ರು ಯಾವ್ದಾದ್ರು ಕಂಪ್ನಿಗಳು ಫರ್ಮ್ ಅಂತೇಳಿ ಸ್ವಂತವಾಗಿ ಏನಾದ್ರು ಒಂದು ವ್ಯವಹಾರ ಮಾಡಬಹುದಾಗಿತ್ತು. ಅಂದ್ರೆ ಸಹಕಾರ ತತ್ವ ಅಂದ್ರೆ ಎಲ್ಲರೂ ಒಟ್ಟಾಗಿರ್ಬೇಕು, ಇದು ಮಾಸ್ ಮೂವ್ಮೆಂಟ್ಗೆ ಒಂದು ಅವಕಾಶ ಆಗಬೇಕು ಅಂತೇಳಿ ಆ ರಾಜಕೀಯನ ಇವತ್ತು ಅವರೆಲ್ಲ ಕೂಡ ಆ ನಾಯಕತ್ವವನ್ನು ಒಬ್ಬ ಪಂಚಾಯಿತಿ ಮುಖಂಡರಾಗಿ, ಅಧ್ಯಕ್ಷರಾಗಿ, ಅಲ್ಲಿಂದ ಒಂದು ದೊಡ್ಡ ಸ್ಥಾನ ಮಂತ್ರಿಗಳು ಕೂಡ ಅವರ ಬದುಕಿನಲ್ಲಿ ಅನೇಕ ಗುರುತುಗಳನ್ನು ಬಿಟ್ಟು ಇವತ್ತು ಅವ್ರು ಹೋಗಿದ್ರಿಂದನೇ ಅವ್ರನ್ನ ನಾವು ಸ್ಮರಿಸ್ಕೊಂಡು ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅವರ ಬದುಕಿನಲ್ಲಿ DR ಪಾಟೀಲ್ ಮತ್ತು HK ಪಾಟೀಲ್ ಇವರಿಬ್ಬರು ಕೂಡ ಅವರ ಹೆಜ್ಜೆಯನ್ನು ಇಟ್ಟು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಗದಗ ಜಿಲ್ಲೆಗೆ ಒಂದು ಹೊಸ ರೂಪವನ್ನು ಕೂಡ ಇವತ್ತು ಕೊಟ್ಟಿರೋದು ನಿಮ್ಮ ಕಣ್ಣಿಗೆ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ. ನಾನು ಅನೇಕ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ನಾನು ಹೇಳ್ತಾ ಇರ್ತೇನೆ. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಬಿಟ್ಟೋಗ್ತೀವಿ ಅದು ಬಹಳ ಮುಖ್ಯ ಅಂತ ಹೇಳಿ. ಏಕೆಂದ್ರೆ ದೇವರು ನಮಗೆ ಕೊಟ್ಟಿರೋದು 2 ಆಯ್ಕೆ ಮಾತ್ರ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗುವಂಥದ್ದು. ಹಂಗೆ ಇವತ್ತು ನಿಮ್ಮ ಜಿಲ್ಲಾ ಕಚೇರಿ ಇರ್ಬೋದು, ಅಂದ್ರೆ DC ಆಫೀಸ್ ಬಿಲ್ಡಿಂಗ್ ಇರ್ಬೋದು, ಇಲ್ಲಾಂದ್ರೆ ನಿಮ್ಮ ಮೆಡಿಕಲ್ ಕಾಲೇಜ್ ಇರ್ಬೋದು, ನಿಮ್ಮ ಜಿಲ್ಲೆಯ ಹೊಸ ಪ್ರತಿಪಾದನೆ ಇರ್ಬೋದು, ನಿಮ್ಮಲ್ಲಿರುವಂಥ ಬಸ್ ಸ್ಟ್ಯಾಂಡ್ಗಳಿರ್ಬೋದು, ಕೊನೆಗೆ ರಾಜ್ಯ ಮಟ್ಟದ ಏನು ನಮ್ಮ ಗ್ರಾಮೀಣ ಪ್ರದೇಶದ ಒಂದು ರೂರಲ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ಇವತ್ತು ಬೆಡ್ ಮಾಡಿದ್ದಾರೆ. ಅದನ್ನ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಮಾಡಿ, ನೀವು ಯಾರು ಕೂಡ ಗಾಂಧೀಜಿಯವರು ಆಶ್ರಮಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಅದೇ ಆಶ್ರಮದನ್ನ ಇದೇ ಜಿಲ್ಲೆಯಲ್ಲೇ ನೀವು ಕಾಣಬೇಕು ಅಂತೇಳಿ ಇಡೀ ರಾಜ್ಯ ಜನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಒಂದು ದೊಡ್ಡ ಸೇವೆಯನ್ನು ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ನಾನು ಒಂದು ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ದೆ, ಒಂದು 10-15 ವರ್ಷದಿಂದ ಇಲ್ಲಿಗೆ ಬಂದಿದ್ದೆ, ಅವರ ಈ ಶುದ್ಧ ಕುಡಿಯುವ ನೀರಿನ ಘಟಕದ ನೋಡ್ಲಿಕ್ಕೋಸ್ಕರ. ಅದಾದ್ಮೇಲೆ ನಾನು ಹೋಗಿ ನನ್ನ ಕ್ಷೇತ್ರದಲ್ಲಿ, ನನ್ನ ತಮ್ಮದ ಲೋಕಸಭಾ ಕ್ಷೇತ್ರದಲ್ಲಿ ಒಂದು 300-400 ಮಾಡಿದ್ದೇವೆ. ಸೊ ಅದಾದ್ಮೇಲೆ ಒಂದು ಸರ್ಕಾರದ ಕಾರ್ಯಕ್ರಮವಾಗೇ ಘೋಷಣೆ ಮಾಡಿದ್ದು. ಇವತ್ತು ಇಡೀ ಕೇಂದ್ರದಲ್ಲೇ ಅದೊಂದು ಸರ್ಕಾರದ ಒಂದು ಕಾರ್ಯಕ್ರಮ ಅನ್ನೋದನ್ನ
ಈ ನಿಮ್ಮ ಗದಗಿನ ಚಿಂತನೆ ಎಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಅವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜನರಿಗೆ ಒಂದು ಶುದ್ಧಿನ ನೀರನ್ನು ಕೊಡಬೇಕು, ₹1 10 ಲೀಟರ್ನ ಕೊಡಬೇಕು ಅಂತ ಯಾವ್ದಾದ್ರು ಒಬ್ಬ ನಾಯಕ ಪ್ರಾರಂಭ ಮಾಡಿತ್ತು ಅಂದ್ರೆ ಇದು ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲಾ ನಾಯಕರುಗಳನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆದ್ದರಿಂದ ಜೀವನದಲ್ಲಿ ನಂಬಿಕೆ ಮತ್ತು ಸಂಬಂಧ ಬಹಳ ದೊಡ್ಡವಾದಂಥ ವಿಚಾರ. ನಂಬಿಕೆ ಇಲ್ಲ ಅಂದ್ರೆ ಯಾವ ಸಂಬಂಧಗಳನ್ನು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸ್ನೇಹ ಇವೆಲ್ಲ ಕೂಡ ನಾವು ಏನು ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ ಅದು ಉಳಿಲಿಕ್ಕೆ ಸಾಧ್ಯ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಹಂಗೆ ಮುಖ್ಯ. ಹಂಗೆ ನೀವೆಲ್ಲ ಕೂಡ ಈ ಜಿಲ್ಲೆಯಲ್ಲಿ ಏನು KH ಪಾಟೀಲ್ ಅವರ ಕುಟುಂಬ ಮತ್ತು ಅವರ ಅನುಯಾಯಿಗಳು ಅವ್ರು ಬರೀ ಅವ್ರ ಮಕ್ಕಳು ಮಾತ್ರ ಅವ್ರ ಜೊತೆ ಇರಲಿಲ್ಲ. ನಾನು ಕಂಡಂಗೆ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಅವ್ರದೇ ಆದಂಥ ಒಂದು ಪರಿವಾರವನ್ನು ಬೆಳೆಸ್ಕೊಂಡು ಎಲ್ಲನೂ ಕೂಡ ಒಂದು ಕುಟುಂಬದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದನ್ನ ನಾವೆಲ್ಲ ಇಲ್ಲಿ ಗಮನಿಸ್ಕೊಂಡಿದ್ದೇವೆ. ಇವತ್ತು ಪಾಟೀಲ್ ಅವರು ಸತ್ತು 33 ವರ್ಷ ಆಗಿರ್ಬೋದು. ಅವರು ನಮ್ಮಿಂದ ಮೇಲೋಗಿದ್ದಾರೆ. ಅವರ ಆದರ್ಶ, ಅವರ ಬದುಕು ಎಲ್ಲ ಕೂಡ ಇವತ್ತು ಕರ್ನಾಟಕಕ್ಕೆ ಏನು ಒಂದು ಕನಸನ್ನ ಬಹುಶಃ ನಮ್ಮ ಏನು ಖಂಡ್ರೆ ಅವರು ಹೇಳಿದ್ರು, ಅರಣ್ಯ ಇಲಾಖೆ ಅವರು ಇದ್ದಂಥ ಸಂದರ್ಭದಲ್ಲಿ ತೆಗೆದುಕೊಂಡಂಥ ದಿಟ್ಟ ನಿರ್ಧಾರಗಳು, ನಿಮ್ಮಲ್ಲಿ ಅವ್ರ ಕಾಲದಲ್ಲಿ ಮಾಡುವಂಥ ಝೂ, ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸು ಇವೆಲ್ಲ ಕೂಡ ಇದೆ. ನಾನಿಲ್ಲಿ ಒಂದು ಸಂದರ್ಭ ಬಂದಾಗ ನೀರಿನ ಜೊತೆಗೆ ಈ ಸ್ಮಶಾನಕ್ಕೆ ಅವ್ರು ಕರ್ಕೊಂಡು ಹೋಗಿದ್ರು ರುದ್ರಭೂಮಿಗೆ. ಏನ ರುದ್ರಭೂಮಿಗೆ ಹೆಸರಿಟ್ಟಿದ್ರಲ್ಲ ಮುಕ್ತಿವನ ಅಂತೇಳಿ. ನಾನು ಅದನ್ನ ಹೋಗಿ ನನ್ನ ತಮ್ಮಂಗೆ ಮಾತಾಡಿ ಇಲ್ಲಿಗೆ ಒಂದು ಟೀಮ್ಗೆ ಕಳಿಸ್ಕೊಟ್ಟಿದ್ದೆ. ಯಾಕೆಂದ್ರೆ ಕೊನೆಗೆ ಭಗವಂತನ ಪಾದಕ್ಕೆ ಸೇರ್ಬೇಕಾದ್ರೆ ಆ ಜಾಗದಲ್ಲಿ ಶಾಂತಿಯಿಂದ ಇರಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಇದಕ್ಕೆ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಈ ಒಂದು ಗದಗದಲ್ಲಿ ಅವರ ಕ್ಷೇತ್ರದಲ್ಲಿ ಮಾಡಿರುವುದು ನಿಮಗೆ ಅಥವಾ ನೀವೆಲ್ಲ ಹಿತ್ಲು ಗಿಡ ಮದ್ದಲ್ಲ ಅಂತೇಳಿ ನಿಮ್ಗೆ ಅರ್ಥ ಆಗದೆ ಇರ್ಬೋದು. ಅವರ ವಿಚಾರ, ಅವರ ಆಲೋಚನೆಗಳು ಎಲ್ಲ ಕೂಡ ಬಹಳ ದೂರದೃಷ್ಟಿಯಿಂದ ಇವತ್ತು ಅವನ್ನೆಲ್ಲ ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಪ್ರತಿಯೊಂದು ಕೆಲಸ KH ಪಾಟೀಲ್ ಅವರ ಕುಟುಂಬ, HK ಪಾಟೀಲ್ ಅವರು ಅವರ ಅವಧಿಯಲ್ಲಿ ಸಿಕ್ಕಿದಂಥ ಅವಕಾಶದಲ್ಲಿ ಇವತ್ತು ನಿಮ್ಮೆಲ್ಲರ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರಬೇಕು. ಮೊನ್ನೆ ತಾನೇ ಕ್ಯಾಬಿನೆಟ್ನಲ್ಲಿ ನಿಮ್ಮಲ್ಲಿ ಒಂದು 40 ಎಕರೆ ಜಾಗ ಇತ್ತು, ಅದಕ್ಕೊಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ಕ್ಯಾಬಿನೆಟಲ್ಲಿ ಕೂಡ ಅದನ್ನು ಅಪ್ರೂವಲ್ ಮಾಡಿಸಿ, ನಾನು ಅನೇಕ ಸಾಕ್ಷಿ ಗುಡ್ಡೆಗಳನ್ನು ನಾನು ಎಷ್ಟು ದಿನ ಇರ್ತೀನಿ ಇಲ್ಲ ಅನ್ನೋದು ಮುಖ್ಯ ಅಲ್ಲ, ನನ್ನ ಅವಧಿಯಲ್ಲಿ ಈ ಕ್ಷೇತ್ರದ ಮಹಾಜನತೆಗೆ ಋಣವನ್ನು ತೀರಿಸಬೇಕು, ಈ ಜಿಲ್ಲೆಗೆ ಋಣವನ್ನು ತೀರಿಸಬೇಕು ಅಂತೇಳಿ ಒಂದು ದಿಟ್ಟವಾದಂಥ ತೀರ್ಮಾನವನ್ನು ಈ ಸಂದರ್ಭದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ DR ಪಾಟೀಲ್ ಅವರು ಕೂಡ ನನ್ನ ಜೊತೆ 3 ಬಾರಿ ಶಾಸಕರಾಗಿದ್ದರು. ಅವರು ಕೂಡ ಬಹಳ ದೊಡ್ಡ ಮಹಾತ್ಯಾಗಿ, ಸ್ವಾಮಿ ವಿವೇಕಾನಂದ ಅವರ ಶಿಷ್ಯರು ಅಂತೇಳಿ ನಮ್ಮ HK ಪಾಟೀಲ್ ಅವರು ಹೇಳ್ತಾರೆ, ಅವರು ಅನ್ಯಾಯಿಗಳು ಅಂತೇಳಿ. ಸೊ ಹಂಗೆ ವಿವೇಕಾನಂದ ಒಂದ್ ಕಡೆ ಹೇಳ್ತಾರೆ, ಮಹಾತ್ಯಾಗದಿಂದ ಮಾತ್ರ ಮಹಾಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಅಂತೇಳಿ. ಅವರು ಕೂಡ HK ಪಾಟೀಲ್ ಅವರಿಗೆ ರಾಜಕೀಯವಾಗಿ ಬೆಳಿಲಿ ಅಂತೇಳಿ ಅವರು ಕೂಡ ತ್ಯಾಗವನ್ನು ಮಾಡೋದನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಕರ್ತವ್ಯಕ್ಕೆ ಲೋಪ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ತಾಯಿ ನಮಗೆ ಜನ್ಮ ಕೊಡ್ತಾರೆ, ದೇವರು ನಮಗೆ ಬುದ್ಧಿಯನ್ನು ಕೊಡ್ತಾರೆ, ಗುರುಗಳು ವಿದ್ಯೆಯನ್ನು ಕೊಡ್ತಾರೆ. ಆದರೆ ಯಾರು ಕೊಡದೆ ಹೋದ ಒಂದು ಸ್ನೇಹ, ಯಾರ ಮನಸ್ಸಿಗೂ ಕೂಡ ನೋವಿನ ರೀತಿಯಲ್ಲಿ ಆ ಸ್ನೇಹ ಸಂಬಂಧವನ್ನ ಇಡೀ ಇವರ ಪರಿವಾರ ಉಳಿಸ್ಕೊಂಡು ಹೋಗ್ತಾ ಇದೆ. ಸೊ ನಾವೆಲ್ಲ ಸೇರಿ ಅವರ ಜೊತೆಯಲ್ಲಿ ಇವತ್ತು ಯಾಕೆ ಬಂದಿದ್ದೇವೆ ಅಂತಂದ್ರೆ, ಇವತ್ತು ನಾವು ಅವರ ಜೊತೆಯಲ್ಲಿ ಮಾಡಿದಂಥ ಎಲ್ಲ ಒಳ್ಳೆ ಕೆಲಸಗಳ ಜೊತೆಯಲ್ಲಿ ಇಡೀ ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಇವತ್ತು ನಾವೆಲ್ಲ ಬಂದು ಅವರ ಜೊತೆಲಿದ್ದೇವೆ. ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಈ ರಾಜ್ಯಕ್ಕೆ, ಈ ರಾಜ್ಯದ ಭವಿಷ್ಯಕ್ಕೆ. ಇವತ್ತು ನಮ್ಮ ಪೊರಟಿ ಸಾಹೇಬರು ಹೇಳ್ತಾ ಇದ್ರಲ್ಲ, ಬಹುಶಃ ಅವರು ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. 8 ಬಾರಿ ಅಲ್ಲ, 8 ಬಾರಿ, 8 ಅಲ್ಲ 48.
ಇನ್ಯಾರು ಅವರ ರೆಕಾರ್ಡನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲ ಪಾರ್ಟಿಲೂ ಇಂಡಿಪೆಂಡೆಂಟು, ಕಾಂಗ್ರೆಸ್ ಬಿಟ್ಟು ಬಿಜೆಪಿ, ದಳ ಎಲ್ಲ ಕೂಡ ಆ ಸಂದರ್ಭದಲ್ಲಿ ನೋಡ್ಕೊಂಡು ಬಂದಿದ್ದಾರೆ. ನಾವು ಗಾಳಕ್ಕೆ ಪ್ರಯತ್ನ ಮಾಡಿದೆ, ನಮ್ಮ ಗಾಳಕ್ಕೆ ಅವ್ರು ಬೀಳಿಲ್ಲ. ನೋಡೋಣ ಮುಂದಕ್ಕೆ ಹೆಂಗೋ ನನಗೆ ಗೊತ್ತಿಲ್ಲ. ಸೊ ಎಲ್ಲ ಬೇಕಾದಷ್ಟು ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ಒಳ್ಳೆಯದಾಗಿ ಅವರಿಗೂ ಕೂಡ, ಅವರು ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಕೂಡ HK ಪಾಟೀಲು, DR ಪಾಟೀಲು, KH ಪಾಟೀಲ್ ಎಲ್ಲ ಒಡನಾಟಿಯಾಗಿ ಇವತ್ತು ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಸೊ ಅದರಿಂದ ನಮ್ಮ ವಿಶ್ವೇಶ್ವರರು ಹೇಳಿದಂಗೆ ಜನಸೇವೆ ಗುರಿಯಾಗಿರಲಿ, ಜನಸೇವೆಗೆ ನಿಯಮವಿರಲಿ, ಜನಸೇವೆಯಲ್ಲಿ ಪ್ರಾಮಾಣಿಕತೆ ಇರಲಿ. ಅದನ್ನು ಇವತ್ತು ನಮ್ಮ HK ಪಾಟೀಲ್ರವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಇನ್ನು ಭಾಳ ಹೊತ್ತು ಮಾತಾಡಕ್ಕೆ ಹೋಗ್ಬೋದು, ಬೇರೆ ಸಂದರ್ಭ ಆಗಾಗ ಬರ್ತಾ ಇರ್ತೀನಿ, ಬಂದು ನಿಮ್ಮ ಅನೇಕ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು ತಿಳ್ಕೊಳ್ಳಿ, ನಿಮ್ಮ ಜಿಲ್ಲೆ ಆದಮೇಲೆ, ಧಾರವಾಡ ಜಿಲ್ಲೆ ವಿಭು ಆದಮೇಲೆ ಏನು ಸಾಕ್ಷಿ ಗುಡ್ಡೆಗಳನ್ನು ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಹಳ್ಳಿಲೂ ಈ ಜಿಲ್ಲೆಯಲ್ಲಿ ಏನು ಬಿಟ್ಟೋಗಿದ್ದಾರೆ, ಇದು KH ಪಾಟೀಲ್ರವರ ಚಿಂತನೆ, ಆದರ್ಶವನ್ನ HK ಪಾಟೀಲ್ ಅವರು ನಡೆಸ್ಕೊಂಡು ಹೋಗಿದ್ದಾರೆ. ನಿಮ್ಮೆಲ್ಲರ ಪುರಂದರದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಪದುಬನಾಭನ ಪಾದ ಭಜನೆ ಪರಮ ಸುಖವೇ ಅಂತೇಳಿ. ಹಂಗೆ ಇವತ್ತು ಇಂಥ ಒಂದು ಪವಿತ್ರವಾದಂಥ ಕೆಲಸವನ್ನ ಹಾಡಿ ಹೊಗಳಿ ಸಂತೋಷ ಪಟ್ಟು ಕಣ್ಣಲ್ಲಿ ನೋಡಿ ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ.